ಓಂ ಶ್ರೀ ವಾಸವಾಂಬಾಯೈ ನಮಃ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ ಷೋಡಶಾಧ್ಯಾಯ. ಈ ಅಧ್ಯಾಯದಲ್ಲಿ ಪೆನುಗೊಂಡೆಗೆ ವೈಶ್ಯರೊಡನೆ ರಾಜೇಂದ್ರನ ಆಗಮನವಾಗಿದ್ದು, ಧೌಮ್ಯಾದಿ ಮಹರ್ಷಿಗಳ ಆಗಮನ, ಈ ಎಲ್ಲ ವಿಚಾರವನ್ನು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಹಿಂದಿನ ಅಧ್ಯಾಯದಲ್ಲಿ ಎಲ್ಲರೂ ವೈಶ್ಯರೆಲ್ಲರೂ ರಾಜರಾಜ ನರೇಂದ್ರನೊಟ್ಟಿಗೆ ಮಾತನಾಡಿ ಅಲ್ಲಿಯೇ ವಿಶ್ರಮಿಸ್ತಾರೆ. ನಂತರ ಏನಾಯಿತು ಅಂತ ನೋಡೋಣ. ಮಾರನೆಯ ದಿನ ಪ್ರಾತಃ ಕಾಲಕೃತ್ಯಾದಿಗಳನ್ನು ಮುಗಿಸಿಕೊಂಡು ಆ ವೈಶ್ಯೋತ್ತಮರು ಪರಿವಾರ ಚತುರಂಗಬಲ ಸಮೇತನಾದ ರಾಜೇಂದ್ರ ಭೂಪತಿ ಒಳಗೂಡಿ ಪದ್ಮಶಯನಪುರದಿಂದ ಹೊರಟ ಪೆನುಗೊಂಡೆ ಪರವನ್ನು ಸೇರಿದ್ರು. ಪುರದಕ್ಷಿಣೆ ಮಾಡಿ ಬಂದು ಗೌರೀಶ ನಗರೇಶ್ವರನನ್ನ, ಕೋನ ಕಮಲಾ ಜನಾರ್ದನರನ್ನ, ವಿಂಧ್ಯಾವಾಸನಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಅರ್ಚಿಸಿ ರಾಜೇಂದ್ರನಿಗೆ ಸಮುಚಿತವಾದ ಬಿಡದಿಯನ್ನು ಏರ್ಪಾಡು ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಆ ಮಾರನೇ ದಿನ ಉದಯ ಕಾಲದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯ ಪ್ರಾಂಗಣದಲ್ಲಿ ಸರ್ವರೂ ಸಮಾವೇಶಗೊಂಡರು. ಆ ನಂತರ ರಾಜೇಂದ್ರ ಭೂಪತಿಯು ಮಂತ್ರಿ ಸೇನಾಪತಿಯ ಪುರೋಹಿತ ಸಮೇತ ನಗರೇಶ್ವರ ಸ್ವಾಮಿ ಮಂಟಪವನ್ನು ಪ್ರವೇಶಿಸಿದ್ರು. ವೈಶ್ಯರು ಆ ರಾಜೇಂದ್ರನನ್ನು ಸ್ವಾಗತಿಸಿ ಅವರನ್ನು ಸಮುಚಿತವಾದಂತಹ ಆಸನದ ಮೇಲೆ ಉಪವಿಷ್ಟಿಸರಾಗಿಸಿದ್ರು. ಅಷ್ಟರಲ್ಲಿ ಧೌಮ್ಯ ಮಹರ್ಷಿಗಳು ತದಿತರ ಮುನಿಗಳೊಡನೆ ಶಿಷ್ಯಗಣಗಳೊಡನೆ ಅಲ್ಲಿಗೆ ಆಗಮಿಸಿದ್ರು. ಆಗ ರಾಜೇಂದ್ರನು ಎದ್ದು, ಹೇ ಸಭಾಸದರೇ, ಮಹಾನ್ ವ್ಯಕ್ತಿಯಾದ ನನ್ನ ತಂದೆಯ ಅಜ್ಞಾನದಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಾಶೀಲರಾಗಿ ನೀವು ಕ್ಷಮಿಸಬೇಕು, ಸಹಿಸಬೇಕು. ಆ ಅಪರಾಧದ ಅಶಾಂತಿಗಾಗಿ ಶ್ರೀ ವಾಸವಿ ದೇವಿ ಪ್ರೀತಿಗಾಗಿಯೂ ಸಹ ನಾನು ನನ್ನ ರಾಜ್ಯದ ಕಾಲು ಭಾಗವನ್ನು ನಿಮಗೆ ಕೊಡುತ್ತೀನಿ. ವಿರೂಪಾಕ್ಷ ಶ್ರೇಷ್ಠಿಯನ್ನು ವೈಶ್ಯ ಸಾಮ್ರಾಜ್ಯಾಧಿಪತಿಯಾಗಿ ಅಭಿಷಿಕ್ತನಾಗಿಸ್ತೀನಿ ಅಂತ ನುಡಿತಾನೆ. ಆ ಸಮಯದಲ್ಲಿ ಗಾಲವ್ಯಾದಿ ಮಹರ್ಷಿಗಳು ಶಿಷ್ಯ ಪ್ರಶಿಷ್ಟರೊಡನೆ ಅಲ್ಲಿಗೆ ಪಾದಾರ್ಪಣೆ ಮಾಡಿದ್ರು. ರಾಜೇಂದ್ರ ಭೂಪತಿಯು, ಧೌಮ್ಯ ಮಹರ್ಷಿಯು, ಭಾಸ್ಕರಾಚಾರ್ಯರು, ವಿಪ್ರರು ಮತ್ತು ವೈಶವರೇಣ್ಯರು ಆ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿ ವಿಧಿಗಳಿಂದ ಪೂಜಿಸಿ ಮಧುಪರ್ಕಾದಿಗಳನ್ನು ನೀಡಿ ಗೌರವಿಸಿದ್ರು. ಆ ಬಳಿಕ ಆ ಋಷಿಗಳು ದರ್ಭಪೀಠಗಳ ಮೇಲೆ ಸುಖಾಸೀನರಾಗಿ ರಾಜೇಂದ್ರನನ್ನು ನೋಡಿ, ರಾಜ, ನೀನೀಗ ಕೃತಾರ್ಥನಾದೆ. ನಿರಪರಾಧಿಗಳಾದ ಈ ವೈಶ್ಯ ಪುಂಗವರಿಗೆ ನಿನ್ನ ಜನಕನು ಮಾಡಿದ ಪಾಪವು ನಿನ್ನ ಪ್ರಾರ್ಥನೆಯಿಂದ ಕಳೆಯಿತು. ಕಾರ್ಯಕಾರಣ ಸಂಬಂಧವು ಆಗಿದ್ದುದರಿಂದ ಈ ದುಷ್ಕೃತ್ಯವು ನಡೆದು ಹೋಯಿತು. ವಿಧಿ ನಿರ್ಣಯವನ್ನು ಯಾರು ತಪ್ಪಿಸಲಾರಲ್ಲವೇ? ಈಗ ನೀನು ನಿನ್ನ ರಾಜ್ಯವನ್ನು ಪರಿಪಾಲಿಸು. ಸಕಲ ಪಾಪಗಳಿಗೂ ಕಾಮವು ಮುಖ್ಯ ಕಾರಣವಾಗಿ ಹೇಳಲ್ಪಟ್ಟಿದೆ. ಪಾರಶಕ್ಯಾವತಾರಿಣಿಯಾದ ವಾಸವಿ ದೇವಿಯನ್ನು ಕಾಮಿಸಿದವನಿಗೆ ನಿನ್ನ ತಂದೆ ವಿಷ್ಣುವರ್ಧನ ನಶಿಸಿದನು. ಆದರೆ ಆ ದೇವಿ ಕೃಪೆಯಿಂದ ಆತನೀಗ ಶಾಪ ವಿಮುಕ್ತನಾಗಿ ಸರ್ವಾಧಿಕ ಸ್ಥಾನವನ್ನು ಹೊಂದಿದ್ದಾನೆ. ನೀನಿನ್ನು ಅವನಿಗಾಗಿ ದುಃಖ ಪಡುವ ಅಗತ್ಯವಿಲ್ಲ. ಮಹಾದೇವಿಯ ಜನನದಿಂದ ವೈಶ್ಯವಂಶವು ಪುನೀತವಾಯಿತು. ಆ ವಾಸವಿ ದೇವಿಗೆ ನೀನು ಕೂಡ ಶರಣಾಗು ಎಂದು ಹೇಳಿ ಮತ್ತೆ ವೈಶ್ಯ ಶ್ರೇಷ್ಠರನ್ನು ನೋಡಿ, ಎಲೈ ವೈಶ್ಯೋತ್ತಮರೇ, ಈ ರಾಜನಿಂದ ನೀಡಲ್ಪಟ್ಟ ರಾಜ ಸರ್ವಸ್ವವನ್ನು ನೀವು ವಾಸವಿ ದೇವಿಗೆ ಸಮರ್ಪಿಸಿರಿ. ತದನಂತರ 102 ಗೋತ್ರಗಳ ವೈಶ್ಯ ಕುಮಾರರು ಕಾಶಿಯಿಂದ ತೆಗೆದುಕೊಂಡು ಬಂದ ಶಿವಲಿಂಗಗಳನ್ನು ಪ್ರಧಾನ ಬೀದಿಯಲ್ಲಿ ಪ್ರತಿಷ್ಠೆ ಮಾಡಿರಿ. ಇನ್ನು ಮುಂದೆ ಈ ಬೀದಿಯು ಲಿಂಗಾಲ ಬೀದಿ, ಅಂದರೆ ಲಿಂಗಗಳ ಬೀದಿ ಎಂದು ಖ್ಯಾತವಾಗುವುದು. ಪೂರ್ವದಲ್ಲಿ ನಿಮ್ಮ ಮೂಲಪುರುಷರು ಕೈಲಾಸವಾಸದ ಪವಿತ್ರ ಸಂಘಟನೆಯನ್ನು ಗುರುತು ಮಾಡುತ್ತಾ ಈ ಪೆನುಗೊಂಡ ನಗರವು ಅವರ ಕೈಲಾಸವಾಗಿ ಪ್ರಕಾಶಮಾನವಾಗಿ ಬೆಳಗುತ್ತೆ. ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ ಅಪೂರ್ವವಾದ 18 ನಗರಗಳನ್ನು ನಿರ್ಮಿಸಿ ನಗರವೆಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದ ಅಂದಿನ ವೈಶ್ಯರ ರಕ್ಷಕನಾಗಿ ನೆಲೆಸಿದ ಕಾರಣದಿಂದ ಇಲ್ಲಿಯ ಈಶ್ವರನು ನಗರೇಶ್ವರನೆಂಬ ನಾಮವನ್ನು ಧರಿಸಿದನು. ನಿಮ್ಮ ರಾಜಧಾನಿಯಾದ ಪೆನುಗೊಂಡೆ ಪಟ್ಟಣವು ನಗರಿ ಪೆನುಗೊಂಡ ಎಂಬ ಹೆಸರಿನಲ್ಲಿ ನಿರ್ಮಿಸಲ್ಪಟ್ಟಿತು. ಇಲ್ಲಿಯೂ ವೈಶ್ಯಕುಮಾರರು ಬಾಲನಗರರೆಂದು ಕರೆಯಲ್ಪಡುತ್ತಿರುವವರು. ಇಂತಹ ಮಹತ್ತರ ವಿಶಿಷ್ಟತೆಯನ್ನು ಹೊಂದಿರುವ ವೈಶ್ಯರ ಪವಿತ್ರ ಚರಿತ್ರೆಯು ಇನ್ನು ಮೇಲೆ ಜಗತ್ ಪ್ರಸಿದ್ಧಿಯಾಗಿ ವಿರಾಜಿಸುವುದು ಎಂದು ಹೇಳಿದರು. ಬಳಿಕ ಆ ಮಹರ್ಷಿಗಳ ಆದೇಶಾನುಸಾರವಾಗಿ ವಿರೂಪಾಕ್ಷಾದಿ ವೈಶ್ಯಕ ನಾಯಕರು ಪೆನುಗೊಂಡೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಸರ್ವ ಸನ್ನಾಹಗಳನ್ನು ಮಾಡಿಕೊಂಡರು. ಇದಾದ ನಂತರ ಪೆನುಗೊಂಡೆಯಲ್ಲಿ ಶಿವಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದು, ಹಾಗೆ ಪ್ರಧಾನ ಬೀದಿ ಲಿಂಗಾಲ ಬೀದಿಯಾಗಿ ಪ್ರಸಿದ್ಧಿಯಾಗಿದ್ದು ಹೇಗೆ ಅಂತ ನೋಡೋಣ. ವಿರೂಪಾಕ್ಷನು ಪ್ರಮುಖ ವೈಶ್ಯರು ಕಾಶಿಯಿಂದ ತಂದ ಶಿವಲಿಂಗಗಳನ್ನು ಮತ್ತು ದಿವ್ಯ ಮಣಿ ಸ್ಥಗಿತ ವಿಶಿಷ್ಟ ಮಹಾಲಿಂಗವನ್ನು ನಗರಿ ಪೆನುಗೊಂಡೆಯ ಪ್ರಧಾನ ರಾಜಬೀದಿಯಲ್ಲಿ ಗುರು ಭಾಸ್ಕರರಿಂದಲೂ ಗಲವ್ಯಾದಿ ಮಹರ್ಷಿಗಳಿಂದಲೂ ಶೈವಾಗಮ ವಿಧಾನದಲ್ಲಿ ಮಹೋನ್ನತ ವೈಭವೋಪೇತವಾಗಿ ಪ್ರತಿಷ್ಠಾಪನೆ ಮಾಡಿಸಿದ್ರು. ಆಗ ಆ ನಗರವು ಅಪಾರ
ಕಾಶಿಯಂತೆ ಪ್ರಕಾಶಗೊಂಡಿತ್ತು. ಬಲಾಢ್ಯರಾದ ವೀರರು ಭಾರವೆತ್ತಿ ಅವರವರ ಬಲ ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷವಾಗಿ ಭಾರವಾದ ನಂದಿ ವಿಗ್ರಹವನ್ನು ಅಲ್ಲಿಯೇ ಆಲಯಗಳ ಮುಖ್ಯ ದ್ವಾರಗಳ ಬಳಿ ನಿಲ್ಲುವಂತೆ ಸ್ಥಿರಗೊಳಿಸಿದ್ರು. ಆ ರಾಜಬೀದಿಯು ಅಂದಿನಿಂದ ಲಿಂಗಾಲ ಬೀದಿ, ಅಂದರೆ ಲಿಂಗಗಳ ಬೀದಿ ಅಂತ ಪ್ರಸಿದ್ಧಿಯಾಯಿತು. ಆನಂತರ ಮಹಾಪ್ರಭುವಾದ ರಾಜೇಂದ್ರ ಭೂಪತಿಯು ವಿರೂಪಾಕ್ಷ ಶ್ರೇಷ್ಠಿಯನ್ನು ಕರೆದು ಗಂಭೀರ ವಚನಗಳಿಂದ ಮಹಾಬುದ್ಧಿಯುಕ್ತನಾದ ವಿರೂಪಾಕ್ಷ ಶ್ರೇಷ್ಠಿ, ರಾಜ್ಯದಲ್ಲಿ ನಿನ್ನನ್ನು ನಾನು ಅಭಿಷಿಕ್ತಗೊಳಿಸುತ್ತಿರುವೆ, ದೀಕ್ಷಿತನಾಗು ಎಂದ. ದೇವಿ ಸನ್ನಿಧಾನದಲ್ಲಿದ್ದ ರಾಜಶ್ರೇಷ್ಠನು ಹಾಗೆ ನುಡಿಯಲು ವಿರೂಪಾಕ್ಷ ಶ್ರೇಷ್ಠಿಯು ಸಮಸ್ತ ಲೋಕಗಳಿಗೆ ರಾಜ್ಞಿಯು, ಸರ್ವೇಶ್ವರಿಯು, ಪರದೇವತೆಯು ಇಲ್ಲಿಯೇ ಇರುವಳು. ಐಶ್ವರ್ಯ ಕೋರುವವರು ಆ ವಾಸವಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿದೆ. ಹಾಗೆ ಮಾಡುವುದು ನನಗೆ ಅಖಿಲೈಶ್ವರ್ಯಪ್ರದವಾಗುವ ಬಲ್ಲದು ಅಂತ ಹೇಳ್ತಾನೆ. ಸಕಲ ಋಷಿಗಳು, ಬ್ರಹ್ಮಕ್ಷತ್ರಿಯರು, ವೈಶ್ಯರೆಲ್ಲರೂ ವಿರೂಪಾಕ್ಷನ ವಚನಗಳನ್ನು ಕೇಳಿ ಸಂತುಷ್ಟರಾಗ್ತಾರೆ. ಆನಂತರ ಮುನಿ ಶ್ರೇಷ್ಠರೆಲ್ಲ ಋಷಿ ಶ್ರೇಷ್ಠನಾದ ಭಾಸ್ಕರಾಚಾರ್ಯರನ್ನು ಪ್ರೀತಿಯಿಂದ ಅಭಿಷೇಕಾರ್ಥಕವಾಗಿ ಏರ್ಪಾಡುಗಳನ್ನು ಮಾಡುವಂತೆ ಪ್ರೀತಿಯಿಂದ ತ್ವರೆಗೊಳಿಸುತ್ತಾರೆ. ಹೀಗೆ ನಡೀತಾ ಇದ್ದಾಗ ಶ್ರೀ ವಾಸವಿ ಕನ್ಯಕಾದೇವಿ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ತಯಾರಿಯಾಗ್ತಾ ಇದೆ. ಭಾಸ್ಕರಾಚಾರ್ಯರು, ದೌಮ್ಯ ಮಹರ್ಷಿಗಳು ಶ್ರೀ ವಾಸವಿ ದೇವಿ ಪಟ್ಟಾಭಿಷೇಕಕ್ಕೂ ತದನಂತರ ನಡೆಯಬೇಕಾದ ವಿರೂಪಾಕ್ಷನ ಯುವರಾಜ ಪಟ್ಟಾಭಿಷೇಕಕ್ಕೂ ಸುಮುಹೂರ್ತವನ್ನು ನಿರ್ಣಯಿಸ್ತಾರೆ. ರಾಜಾಜ್ಞೆಯನ್ನು ಅನುಸರಿಸಿ ವಿಶಿಷ್ಟವಾದ ರಮ್ಯ ತೋರಣಗಳಿಂದಲೂ ಮಹೋನ್ನತ ಧ್ವಜಗಳಿಂದಲೂ ವೃಷಭ, ಜಿಂಕೆ, ಗೋವು ಮೊದಲಾದ ಮೃಗ ಚಿಹ್ನೆಗಳಿಂದ ಕೂಡಿದ ವಿಚಿತ್ರ ಪಾದಿಕೆಗಳಿಂದಲೂ ಮುತ್ತಿನ ರಂಗೋಲಿಗಳಿಂದಲೂ ಚಂದನ ನೋದಕ ಸಿಂಚನದಿಂದಲೂ ಮನೋಜ್ಞ ಫಲಗಳ ಭಾರದಿಂದ ಬಾಗಿರುವ ಬಾಳೆ ಕಂಬಗಳಿಂದಲೂ ಎತ್ತರವಾದ ವಿಡೇತಲೆಯ ಗಿಡಗಳಿಂದಲೂ ಪೆನುಗೊಂಡೆಯ ಪಟ್ಟಣವೆಲ್ಲ ಸರ್ವಾಂಗ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ. ಮುಹೂರ್ತ ದಿನದಲ್ಲಿ ಎಲ್ಲರೂ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಅರ್ಚಾವತಾರ ಮೂರ್ತಿಯ ಸನ್ನಿಧಿಗೆ ಸೇರಿದ್ರು. ಅಷ್ಟಾದಶ ಪಟ್ಟಣಗಳಲ್ಲಿಯೂ ಅವುಗಳ ಪರಿಸರ ಗ್ರಾಮಗಳಲ್ಲಿಯೂ ಇದ್ದ ವೇದಾಧ್ಯಯನ ಸಂಪನ್ನರಾದ ವಿಪ್ರರು, ಆ ಬಾಲವೃದ್ಧರು ನೂತನ ವಸ್ತ್ರಾಲಂಕಾರಗಳನ್ನು ಧರಿಸಿ ಶ್ರೀ ವಾಸವಿ ದೇವಿ ಪಟ್ಟಾಭಿಷೇಕ ಮಹೋತ್ಸವವನ್ನು ವೀಕ್ಷಿಸಲು ಬಂದರು. ಚಿರಕಾಲದಿಂದಲೂ ವಿಷ್ಣುವರ್ಧನ ಚಕ್ರವರ್ತಿಗೆ ಸೇವೆ ಸಲ್ಲಿಸುತ್ತಿದ್ದ ವಿವಿಧ ದೇಶಗಳ ರಾಜರು ಸಹ ಆಹ್ವಾನಿತರಾಗಿದ್ದರು. ಮಹಾಪಟ್ಟಾಭಿಷೇಕ ಮಹೋತ್ಸವವನ್ನು ದರ್ಶಿಸಲು 4 ದಿಕ್ಕುಗಳಿಂದಲೂ ಆಗಮಿಸಿದ್ರು. ವಿರೂಪಾಕ್ಷಾದಿ ವೈಶ್ಯಶ್ರೇಷ್ಠರು ಸುಸನ್ನತರಾಗಿ ದಿವ್ಯ ಮಾಲ್ಯಾಂಬರಗಳನ್ನು ಧರಿಸಿ ಭರಣಭೂಷಿತರಾಗಿ ಅಲ್ಲಿಗೆ ಆಗಮಿಸಿದ್ರು. ಆನಂತರ ಅಭಿಷೇಕ ಕಾರ್ಯಕ್ರಮ ಪ್ರಾರಂಭವಾಯಿತು. ನಾನಾ ವಿಧ ಔಷಧಿಯ ರಸಗಳಿಂದ, ಸಕಲ ಪುಣ್ಯ ತೀರ್ಥ ಜಲಗಳಿಂದ ತುಂಬಲ್ಪಟ್ಟ ಸಹಸ್ರ ಪದ್ಮ ರಾಗಮಣಿಯ ಕನಕ ಕಲಶಗಳಿಂದ ರತ್ನ ಖಚಿತವಾದ ವೇದಿಕೆ ಅಲಂಕೃತವಾಗಿತ್ತು. ಪುರೋಹಿತರು, ಧೌಮ್ಯರು, ವೈಶ್ಯಕುಲ ಗುರುಗಳಾದ ಭಾಸ್ಕರಾಚಾರ್ಯರು ವಿದ್ಯುಕ್ತ ಪ್ರಕಾರದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹಲವು ವೇದ ಮಂತ್ರಗಳಿಂದ ಅಜ್ಯ, ಪಾಯಸ, ಸಮಿತಾದಿಗಳಿಂದ ಹೋಮ ಮಾಡಿದರು. ಹೋಮ ಕಾರ್ಯಕ್ರಮದ ನಂತರ ಚಿಂತಾಮಣಿ ಭದ್ರಪೀಠದ ಮೇಲೆ ಅರ್ಚಾವತಾರಿಣಿಯಾಗಿ ವಿರಾಜಿಸುತ್ತಿದ್ದಂತಹ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಗೆ ಋಗ್ ಯಜುರ್ ಸಾಮ ಮಂತ್ರಗಳಿಂದ ವೇದಾಂಗ ಪಾರಂಗತರಾದ ವಿಪ್ರಮೋತ್ತರು ಅಭಿಷೇಕ ಮಾಡಿದರು. ಆನಂತರ ಕ್ಷುತ್ರ ಕುಲಾಚಾರ್ಯರಾದ ಧೌಮ್ಯ ಮಹರ್ಷಿಗಳು ಆಯಾಮ ಮಂತ್ರಗಳಿಂದ ದೇವಿಗೆ ಅಭಿಷೇಕ ಮಾಡಿದರು. ಆಗ, ಹೇ ದೇವಿ, ನೀನು ಸರ್ವಕ್ಕೂ ಆದಿಶಕ್ತಿಯು, ಸರ್ವೇಶ್ವರಿಯು, ವಿಷ್ಣು ಸಹೋದರಿಯಾದ ಯೋಗಮಾಯ ಕನ್ಯೆಯು, ಈ ರಾಜ್ಯವನ್ನು ಸಮಸ್ತ ಐಶ್ವರ್ಯಗಳಿಂದ ವೃದ್ಧಿಗೊಳಿಸುವಂಥ ಮಂತ್ರಗಳಿಂದ ವಚನಗಳಿಂದ ಗೌಲ್ಯಾದಿ ಮಹಾಮುನಿಗಳೆಲ್ಲರೂ ದೇವಿಗೆ ಅಭಿಷೇಕ ಮಾಡಿದರು. ಬಳಿಕ ಪುರೋಹಿತರಾದ ದೌಮ್ಯ ಋಷಿಯು ಅಣತಿ ಮೇರೆಗೆ ರಾಜೇಂದ್ರ ಭೂಪಾಲನು ಶ್ರೀ ವಾಸವಿ ಕನ್ಯಕಾದೇವಿಗೆ ಪಾದಾಭಿಷೇಕ ಮಾಡ್ತಾ, ಹೇ ಜಗದೀಶ್ವರಿ, ನನ್ನ ರಾಜ್ಯವನ್ನು, ನನ್ನ ವಂಶವನ್ನು ಕಾಪಾಡು ಎಂದು ಹೇಳಿ ದೇವಿ ಚರಣಗಳ ಮೇಲೆ ಶಿರವಿಟ್ಟು ಪ್ರಾರ್ಥನೆಯನ್ನು ಮಾಡಿದರು. ವಿರೂಪಾಕ್ಷನಿಗೆ ಯುವರಾಜ ಪಟ್ಟಾಭಿಷೇಕ, ಭಾಸ್ಕರಾಚಾರ್ಯರ ಧರ್ಮೋಪದೇಶ, ಇದನ್ನು ನೋಡೋಣ ಈಗ. ಮಾರನೇ ದಿನ ಉದಯ ಕಾಲದಲ್ಲಿ ವಿರೂಪಾಕ್ಷನು ಮಂಗಳ ಸ್ನಾನ ಮಾಡಿ ರಾಜೋಚಿತವಾದ ಸಮಸ್ತ ವಸ್ತ್ರಾಭರಣಗಳನ್ನು ಧರಿಸಿ ಶತ್ರುಮರ್ಧನ ಸಮರ್ಥವಾದ ಭದ್ರಗಜವನ್ನು ಅಧಿರೋಹಿಸ್ತಾನೆ. ಅಷ್ಟರಲ್ಲಿ ರಾಜೇಂದ್ರ ಭೂಪಾಲನು ಬಂದು ತಾನೂ ಕೂಡ ವಿರೂಪಾಕ್ಷನ ಏರಿ ಕುಳಿತ ಆನೆಯ ಮೇಲೆ ಅಂಬಾರಿಯನ್ನು ಕುಳಿತನು. ಆ ವಿರೂಪಾಕ್ಷ ರಾಜೇಂದ್ರರೀರ್ವರು ಐರಾವತ ಮಹಾಗಜದ ಮೇಲೆ ರಾರಾಜಿಸ್ತಾ ಇದ್ದ ಇಂದ್ರೋಪೇಂದ್ರಾದಿಗಳಂತೆ ಪ್ರಕಾಶಿಸಿದ್ರು. ಮಂತ್ರಿ ಸಾಮಂತಾದಿ ಮತ್ತು ಸಮಸ್ತ ಪರಿವಾರವೂ ಹಿಂದೆ ನಡೆಯುತ್ತಿರುವಾಗ ಅವರು ಪುರ ಪ್ರದಕ್ಷಿಣೆ ಮಾಡಿ ರಾಜ ಸಭಾಸ್ಥಳಕ್ಕೆ ಬಂದು ಸೇರ್ಕೊಳ್ತಾರೆ.
ಆನಂತರ ರಾಜೇಂದ್ರ ವಿರೂಪಾಕ್ಷರು ಭದ್ರಗಜದಿಂದ ಇಳಿದು ಸರ್ವಾಲಂಕಾರ ಭೂಷಿತರಾದ ಸಭಾಭವನದೊಳಕ್ಕೆ ಪಾದಾರ್ಪಣೆ ಮಾಡಿದರು. ಭಾಸ್ಕರಾಚಾರ್ಯರು ರಾಜೇಂದ್ರ ಗುರುವಾದ ಭೌಮ್ಯರು ವಿರೂಪಾಕ್ಷನನ್ನು ಪೆನುಗೊಂಡ ರಾಜ್ಯ ಸಿಂಹಾಸನದ ಮೇಲೆ ಉಪವಿಷ್ಟರಾಗಿಸಿದ್ರು. ಆಗ ರಾಜೇಂದ್ರ ಭೂಪತಿಯು ಆದೇಶಾನುಸಾರ ಪುರೋಹಿತರೀರ್ವರು ಶಾಸ್ತ್ರೀಯ ವಿಧಿಯಲ್ಲಿ ವಿರೂಪಾಕ್ಷನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದರು. ರಾಜೇಂದ್ರ ನೃಪತಿಯು ವಿರೂಪಾಕ್ಷನಿಗೆ ನವರತ್ನಮಯವಾದಂತಹ ದಿವ್ಯಭೂಷಣಗಳನ್ನು, ಮುತ್ತು ಗಜಗಳನ್ನು, ಅರಬ್ ದೇಶದ ಅಶ್ವಗಳನ್ನು, ಮೊಹರಿ ಹಾರಗಳನ್ನು ಧರಿಸಿದ್ದ 1000 ಮಂದಿ ದಾಸೀಜನ ಸಮುದಾಯವನ್ನು, ಪರಿಮಳ ಗಂಧಗಳನ್ನು, ಚೀನಾಂಬರಗಳನ್ನು ಆಹಾರ ಪ್ರೀತಿಯಿಂದ ಬಹುಮಾನವಾಗಿತ್ತನು. ರಾಜನಿಂದ ನೀಡಲ್ಪಟ್ಟ ಆ ಸಮಸ್ತ ಸಂಪತ್ತನ್ನು ವಿರೂಪಾಕ್ಷನು ವಾಸವಿ ದೇವಿಗೆ ಸಮರ್ಪಿಸ್ತಾನೆ. ಆನಂತರ ವಿರೂಪಾಕ್ಷನು ರಾಜೇಂದ್ರನು ತನಗಿತ್ತ ಸಂಪದಗಳಿಗೆ 2ರಷ್ಟು ಅಧಿಕವಾಗಿ ಸರ್ವವಿಧ ಸಂಪತ್ತುಗಳನ್ನು ರಾಜೇಂದ್ರ ಧರೇಶನಿಗೆ ಸಮರ್ಪಿಸಿ ಸನ್ಮಾನಿಸ್ತಾನೆ. ಆಗ ವಿರೂಪಾಕ್ಷ ನೃಪಲನು ತಾನು ವಾಸವಿ ದೇವಿಗೆ ಪ್ರತಿನಿಧಿಯಾಗಿ ಧರ್ಮವನ್ನು ಅತಿಕ್ರಮಿಸದೆ ಪ್ರಜಾನುರಂಜಕವಾಗಿ ತನ್ನ ತಂದೆ ಏರ್ಪಡಿಸಿದ ಗಣತಂತ್ರ ವಿಧಾನದಲ್ಲಿ ರಾಜ್ಯಪಾಲನೆ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ಆಗ ಭಾಸ್ಕರಾಚಾರ್ಯರು ಸಭೆಯನ್ನು ಉದ್ದೇಶಿಸಿ, ಹೇ ವೈಶ್ಯೋತ್ತಮರೇ, ವಾಸವಿ ದೇವಾಜ್ಞೆಯಿಂದ ಈಗ ನಿಮಗೆ ಕೆಲವು ವಿಶೇಷ ವೈಶ್ಯ ಧರ್ಮಗಳನ್ನು ಹೇಳ್ತೀನಿ, ಸಾವಧಾನವಾಗಿ ಕೇಳ್ರಿ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೈವದಿಂದ ಆದಿಯಿಂದ ಧರ್ಮಾಧರ್ಮಗಳು ಕರ್ಮರೂಪವಾಗಿ ಸೃಷ್ಟಿಸಲ್ಪಟ್ಟವು. ಕರ್ಮರೂಪವಾದ ಆ ಅಧರ್ಮಗಳಿಂದ ಈ ಸ್ಥಾವರ ಜಂಗಮ ಆತ್ಮಕವಾದ ಸಮಸ್ತ ಜಗವು ಕಟ್ಟಿ ಹಾಕಲ್ಪಟ್ಟಿದೆ. ಧರ್ಮದಿಂದ ಸ್ವರ್ಗಾದಿ ಊರ್ಧ್ವಲೋಕ ಪ್ರಾಪ್ತಿಯು, ಅಧರ್ಮದಿಂದ ನೀಚವಾದ ಅಧೋಲೋಕ ಪ್ರಾಪ್ತಿಯು ಉಂಟಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಧರ್ಮವನ್ನು ಎಂದೆಂದೂ ಆಚರಿಸಬೇಕು. ಆ ಧರ್ಮವು ವೇದಗಳನ್ನು ಆಶ್ರಯಿಸಿದೆ. ಧರ್ಮದ ದ್ವಿತೀಯ ರೂಪವು ದಾನ. ಶ್ರೀ ವಾಸವಿ ದೇವಿ ಹೇಳಿದ ವಿಧದಲ್ಲಿ ಕಲಿಯುಗದಲ್ಲಿ ಜಪಗಳು, ವ್ರತ, ಯಜ್ಞಗಳು, ಪುಣ್ಯತೀರ್ಥ ಸೇವನೆ ಇತ್ಯಾದಿಗಳಿಂದ ದಾನವು ಶ್ರೇಷ್ಠ ಧರ್ಮವೆಂದು ತಿಳಿದು ಪಾತ್ರತ್ವವನ್ನು ತಿಳಿದು ದಾನ ಧರ್ಮಗಳನ್ನು ಮಾಡಬೇಕು. ಹೇ ಶಿಷ್ಯರೇ, ಯಾವ ಯುಗದಲ್ಲಿ ಯಾವ ವರ್ಣದವರಿಗೆ ಯಾವ ಕರ್ಮಗಳು ಋಷಿಗಳಿಂದ ನಿರ್ಣಯಿಸಲ್ಪಟ್ಟಿವೆಯೋ ಆಯಾ ಕಾಲದಲ್ಲಿ ಆಯಾ ವರ್ಣದವರಿಗೆ ಆಯಾ ಕರ್ಮಗಳು ಕರ್ತವ್ಯವಾಗಿವೆ. ಅಂದಿನಿಂದ ಇಂದಿನವರೆಗೂ ಕಾಲಾನುಸಾರವಾಗಿ ಸಂಭವಿಸುವ ವಿಶೇಷ ಲಕ್ಷಣಗಳಿಂದ ಕೂಡಿದ ಧರ್ಮಗಳನ್ನು ಸರ್ವರು ಅನುಸರಿಸಬಹುದು. ನೀವೀಗ ಒಂದು ಮುಖ್ಯ ವಿಷಯವನ್ನು ತಿಳಿಸುತ್ತಿದ್ದೇನೆ, ಸಾವಧಾನ ಚಿತ್ತದಿಂದ ಕೇಳಿರಿ. ಪರಿಶುದ್ಧವಾದ ನಿರ್ಮಲವಾದ ಪಿತೃವಂಶವನ್ನು ಚೆನ್ನಾಗಿ ತಿಳಿಸುವ ಸುಪ್ರಸಿದ್ಧವಾದ ಮುನಿಶ್ರೇಷ್ಠರಿಂದ ಹೇಳಲ್ಪಟ್ಟಿರುವ ದಶಚಿಹ್ನೆಗಳನ್ನು ಚೆನ್ನಾಗಿ ತಿಳಿದು ನೀವು ವಂಶಾಭಿವೃದ್ಧಿಯನ್ನು ಸಾಧಿಸಿಕೊಳ್ಳಬೇಕಾಗಿದೆ ಅಂತ ಹೇಳಿ ಭಾಸ್ಕರಾಚಾರ್ಯರು ವಚನಗಳನ್ನು ಕೇಳಿ ವಿರೂಪಾಕ್ಷಾದಿಗಳು, ಹೇ ಗುರೋತ್ತಮ, ಆ 10 ಗುರುತುಗಳು ಯಾವುವೋ ನಮಗೆ ವಿವರವಾಗಿ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಭಾಸ್ಕರಾಚಾರ್ಯರು, ಪುತ್ರರೇ, ವಂಶ, ಗೋತ್ರ, ಪ್ರವರ, ಋಷಿ, ಶ್ರೇಷ್ಠವಾದ ದಾನ, ಕ್ಷೇತ್ರ, ಅಖಂಡ ದೀಪ ಸಂಖ್ಯೆ, ಜಪ ಸಂಖ್ಯೆ, ತಪಸ್ಥಾನ, ತಟಾಕ, ಇಷ್ಟದೈವ, ನಿತ್ಯಾತ್ಯಾಜ್ಯ ಪದಾರ್ಥ ಎಂಬ ಈ 10 ಗುರುತುಗಳು ದಶಲಿಂಗಗಳೆಂಬ ಹೆಸರಿನಲ್ಲಿ ವೈಶ್ಯರಿಗೆ ತಿಳಿಸಲ್ಪಟ್ಟಿವೆ. ಇವುಗಳಿಂದ ಗುರುಗಳಿಂದ ವೃದ್ಧರಿಂದ ವೈಶ್ಯರು ತಿಳಿದುಕೊಳ್ಳಬೇಕು. ಆ ದಶಲಿಂಗಗಳ ವಿವರಣೆಯನ್ನು ಮೊದಲು ಕೇಳ್ರಿ. ಇವುಗಳಲ್ಲಿ ಮೊದಲನೆಯದು ವರ್ಣ ಅಥವಾ ಕುಲ. ಇದು ಸರ್ವಸಾಧಾರಣ ಸಮ್ಮತವಾದದ್ದು. ನಿಮ್ಮ ವೈಶ್ಯವರ್ಣವು ಸದ್ವಿಜ ವರ್ಣವಾಗಿ ಪ್ರಸಿದ್ಧವಾಗಿದೆ. ನಿಮ್ಮ ವರ್ಣವು ಗೋಮಟೀಯರು ಕುಲವೆಂದು ಕರೆಯಲ್ಪಟ್ಟಿದೆ. ನಿಮ್ಮ ವರ್ಣಸ್ಥರು ವೇದಕುಲದಲ್ಲಿ ವಿಷರು, ಗೋಮತರು, ಗೋಪರು, ಆರ್ಯರು ಮೊದಲಾದ ಹೆಸರುಗಳಿಂದ ಕರೆಯಲ್ಪಟ್ಟರು. ಈ ಕುಲ ಲಕ್ಷಣವನ್ನು ಮೊದಲು ತಿಳಿಯತಕ್ಕದ್ದು. ಆದ ನಂತರ ಪ್ರವರವನ್ನು ತಿಳಿದುಕೊಳ್ಬೇಕು. ವೈಶ್ಯ ಸಂತತಿಗೆ ಏಕಾರ್ಷೇಯರು, ದ್ವಾರ್ಷೇಯರು, ತ್ರೈಷೇಯರು, ಚಾತುರ್ಷೇಯರು ಮುಂತಾದ ನಾಮಗಳಿಂದ ಪ್ರವರಗಳು ಹೇಳಲ್ಪಟ್ಟಿವೆ. ವೈಶ್ಯರೆಲ್ಲರೂ ಈ 2ನೆಯ ಲಕ್ಷಣವನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ವೈಶ್ಯರಿಗೆ ಗೋತ್ರಕ್ಕೊಬ್ಬ ಋಷಿಯನ್ನು ಕೂಡ ಸ್ಥಪುರುಷರು ನನ್ನಾಗಿ ತಿಳಿಯಬೇಕಾಗಿದೆ. ಆ ಬಳಿಕ ತಮ್ಮ ತಮ್ಮ ಇಷ್ಟ ದೈವಗಳನ್ನು ತಿಳಿಯುವುದು 3ನೆಯ ಲಕ್ಷಣ. ನಿಮ್ಮ ಪ್ರಪಿತಾಮಹರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಮಹಾದಾನದಿಂದ ಪ್ರಸಿದ್ಧರಾಗಿದ್ದಾರೆ. ನೀವು ನಿಮ್ಮ ಪಿತೃಗಳನ್ನು ಉದ್ದೇಶಿಸಿ ಅಂಥ ದಾನಗಳನ್ನು ಮಾಡಬೇಕು. ದಶಲಿಂಗಗಳಲ್ಲಿ ಆ ದಾನವು 4ನೆಯದು. ನಿಮ್ಮ ಪೂರ್ವಜರು ಕ್ಷೇತ್ರಗಳನ್ನು ಏರ್ಪಾಟು ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇದ್ರು. ಆ ಕ್ಷೇತ್ರಗಳು ಮತ್ತು ಅವುಗಳ ಸಂಖ್ಯೆಗಳ 5ನೆಯ ಲಕ್ಷಣ. ಗೋವಿನಿಂದ ತುಪ್ಪದಿಂದ ಬೆಳಗಿಸಲ್ಪಟ್ಟ ದೀಪಗಳು ನಿಮ್ಮ ಹಿರಿಯರಿಂದ ಇಡಲ್ಪಟ್ಟ ನಿಮಗರ್ಪಿಸಲ್ಪಟ್ಟಿವೆ. ಅವುಗಳ ಸಂಖ್ಯಾ ವಿವರಗಳು 6ನೆಯ ಲಕ್ಷಣ. ನಿಮ್ಮ
ಪ್ರಪಿತಾಮಹರು ಬಹುವಿಧವಾದ ಜಪಗಳನ್ನು ಆಚರಿಸಿದ್ರು. ಆ ಜಪ ಸಂಖ್ಯೆಯು ನಿಮ್ಮಿಂದ ತಿಳಿಯಲ್ಪಡಬೇಕಾಗಿದೆ. ಇದು 7ನೆಯ ಲಕ್ಷಣ. ಯಾವ ಯಾವ ತೀರ್ಥಗಳಲ್ಲಿ, ಯಾವ ಯಾವ ಪರ್ವತಗಳಲ್ಲಿ, ಯಾವ ಯಾವ ಸ್ಥಳಗಳಲ್ಲಿ ನಿಮ್ಮ ಪೂರ್ವ ವೈಶ್ಯರು ಜಪ ತಪಗಳನ್ನು ಆಚರಿಸಿದ್ರೋ ಆ ತಪಸ್ಥಾನಗಳನ್ನು, ಆ ತೀರ್ಥ ತಟಾಕಗಳನ್ನು ವೈಶ್ಯ ಸಂತತಿಯ ತಿಳಿದುಕೊಳ್ಳಬೇಕಾಗಿದೆ. ಆ ತಪಸ್ಥಾನ ತಟಾಕಗಳು 8ನೆಯದು. ಮತ್ತು 9ನೆಯದ ಲಕ್ಷಣ ಇದಾಗಿದೆ. ನಿಮ್ಮ ಕುಲದಲ್ಲಿ ನಿಮ್ಮ ಪೂರ್ವಜರಿಂದ ಯಾವ ಯಾವ ಗೋತ್ರದವರು ಯಾವ ಯಾವ ವಸ್ತುಗಳನ್ನು ತ್ಯಜಿಸಿದ್ರೋ ಅವು ಹೇಳಲ್ಪಟ್ಟಿವೆ. ಅವುಗಳನ್ನು ಅರಿತುಕೊಳ್ಬೇಕು. ಇದು 10ನೆಯ ಲಕ್ಷಣ. ಈ ದಶಲಿಂಗಗಳ ಪರಿಜ್ಞಾನ ನಿಮ್ಮ ಪೂರ್ವ ವೈಶ್ಯರ ನಿಷ್ಠಾ ಗರಿಷ್ಠತೆಯನ್ನು ಆಧ್ಯಾತ್ಮಿಕ ಮಹೋನ್ನತವಾದ ಸ್ಪಷ್ಟವಾಗಿ ತಿಳಿಸುವ ವಿಶಿಷ್ಟ ಚಿಹ್ನೆಗಳು ಅಂತ ಹೇಳಿ 102 ಗೋತ್ರದವರಿಗೆ ಅವರವರ ದಶಲಿಂಗಗಳನ್ನು ಸವಿವರವಾಗಿ ತಿಳಿಸ್ಕೊಟ್ರು. ಆ ಬಳಿಕ ಅವರೊಡನೆ ಹೇ ವೈಶ್ಯಶ್ರೇಷ್ಠರೇ, ಸೂತ್ರಕಾರರು ನಿರ್ಣಯಿಸಿದ ಪ್ರಕಾರದಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸುವ ವಿದ್ಯುಕ್ತವಾದ ಪುಂಸವನಾದಿ ಷೋಡಶ ಸಂಸ್ಕಾರಗಳನ್ನು ಪ್ರತಿ ವೈಶ್ಯನು ತಪ್ಪದೆ ಆಚರಿಸಲೇಬೇಕು. ಶ್ರೀ ವಾಸವಿ ಕನ್ಯಕಾದೇವಿ ಆಚರಿಸಿ ತೋರಿಸಿದ ತ್ಯಾಗ, ಹಿಂಸಾತ್ಮಕ ಪರಧರ್ಮಗಳನ್ನು ಆದರ್ಶಪ್ರಾಯವಾದ ಯುಗ ಧರ್ಮವಾಗಿ ಸ್ವೀಕರಿಸಿ ಅಖಿಲ ಪ್ರಪಂಚದಲ್ಲಿ ಆ ಧರ್ಮವನ್ನು ಪ್ರಚಾರಗೊಳಿಸಿ ವಿಶ್ವಶಾಂತಿಯನ್ನು ಸಾಧಿಸಿ ಸಮಸ್ತ ವೈಶ್ಯರು ಅಭಿಮಾನದಾನರಾಗಿ ಐಕಮತ್ಯದಿಂದ ವರ್ತಿಸಬೇಕು. ಶೈವ, ಶಾಕ್ತೇಯ, ವೈಷ್ಣವ, ಗಣಪತ್ಯಾದಿ ಸಮಸ್ತ ಮತ ಸಂಪ್ರದಾಯಗಳಲ್ಲಿ ಸಮೃದ್ಧಿ ದೃಷ್ಟಿ ಹೊಂದಿ ಸರ್ವ ಮತ ಸಾಮರಸ್ಯದಿಂದ ಪ್ರಜಾಪಾಲನೆ ಮಾಡಬೇಕು ಅಂತ ಬೋಧನೆಯನ್ನು ನೀಡಿದ್ರು. ಎಂಬಲ್ಲಿಗೆ 16ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಈ ಅಧ್ಯಾಯದ ನಂತರ ಒಂದು ಸೂಚನೆಯನ್ನು ಲೇಖಕರು ನೀಡಿದ್ದಾರೆ. ಇದುವರೆಗೂ ತಿಳಿಸಿದಂತಹ ದಶಲಿಂಗ ಲಕ್ಷಣಗಳು ಯಾವ ಗೋತ್ರಕ್ಕೆ ಯಾವುದು ಅಂತ ನಿರ್ದೇಶಿಸಲ್ಪಟ್ಟಿವೆಯೋ ಈಗ ಸಾಧಿಕಾರಿಕವಾಗಿ ರೂಪಿಸಲ್ಪಟ್ಟ ಸಂಸ್ಕೃತ ಮೂಲ ಪುರಾಣ ಪ್ರಾಮಾಣಿಕ ಪ್ರತಿಯಲ್ಲಿ ಸವಿವರವಾಗಿ ತಿಳಿಸಲ್ಪಟ್ಟಿದೆ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಓಂ ಶ್ರೀ ವಾಸವಾಂಬಾಯೈ ನಮಃ.